ಹಾಯ್ ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತಂಡಾ ಕರ್ನಾಯಂ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಸೆಪ್ಟೆಂಬರ್ 19, 2025 ಬಿಡುಗಡೆಯಾಗಿದೆ. ರನ್ನಿಂಗ್ ಟೈಮ್ ಒಂದು 129 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಕಲೆಕ್ಷನ್ ನೋಡಿದ್ರೆ 18 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದ್ರೆ 6 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಡೈರೆಕ್ಟರ್ ಬೈ ಅಜಿತ್ ಅತಿವಾಲ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ದಿನೇಶ್ ಕಲ್ಯಾಣ್, ರಜಿಸಿವ್, ರಾಹಿತ್ ಕಲ್ಲಕಾರ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ನೆಲ್ಸನ್ ಪ್ರೊಡಕ್ಷನ್. ಹಾಗೆಯೇ ಈ ಮೂವಿಯಲ್ಲಿ ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ. ತಮಿಳಲ್ಲಿ ಆ್ಯಕ್ಟರ್ಸ್ಗಳು ಕೂಡ ನಟನೆ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಬಂದಿದೆ. ಒಂದು ಕ್ರಿಕೆಟಲ್ಲಿ ಯಾವ ರೀತಿ ಬ್ಯಾಟಿಂಗನ್ನು ಆಡ್ತಾರೆ, ಮತ್ತು ಯಾವ ರೀತಿ ಒಂದು ಹುಡುಗರುಗಳು ಯಾವ ರೀತಿ ಒಂದು ಕ್ರಿಕೆಟನ್ನು ಆಡ್ತಾರೆ, ಮತ್ತು ಅಲ್ಲಿ ಯಾವ ರೀತಿ ವಿನ್ ಆಗ್ತಾರೆ, ವಿನ್ ಆದಮೇಲೆ ಅವ್ರಿಗೆ ಯಾವ ರೀತಿ ಅವಾರ್ಡನ್ನು ಕೊಡ್ತಾರೆ, ಮತ್ತು ಅವರಲ್ಲಿ ಬರುವಂಥ ತೊಂದರೆಗಳೇನು ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳೋದಾದರೆ, ಪ್ರವೀಣ್ ಅನ್ನೋ ವ್ಯಕ್ತಿ ಇರ್ತಾನೆ. ಪ್ರವೀಣ್ಗೆ ಒಂದು ಕ್ರಿಕೆಟ್ ಆಡಬೇಕು ಅಂತ ತುಂಬ ಆಸೆ ಇರುತ್ತೆ. ಅವರು ಒಂದು ಕಾಲೇಜ್ ಇರೋ ಟೈಮಲ್ಲೇ ಕ್ರಿಕೆಟನ್ನು ಆಡೋಕ್ಕೆ ಹೋಗೋದು, ಮತ್ತು ಕ್ರಿಕೆಟಲ್ಲಿ ಬೆಟ್ಟಿಂಗನ್ನು ಕೊಟ್ಟೋದು, ಮತ್ತು ಅವರ ಒಂದು ಕ್ರಿಕೆಟ್ ಗ್ರೂಪನ್ನು ಕ್ರಿಯೇಟ್ ಮಾಡಿಕೊಂಡು ಮತ್ತು ಅವರ ಜೊತೆ ಆಪೋಸಿಟ್ ವ್ಯಕ್ತಿ ಹತ್ರ ದುಡ್ಡು ಕಟ್ಟಿ ಕ್ರಿಕೆಟನ್ನು ಮ್ಯಾಚನ್ನು ಆಡೋದು, ಮತ್ತು ಅವರ ಜೊತೆ ಜಗಳವನ್ನು ಆಡೋದು, ಈ ರೀತಿ ಎಲ್ಲ ನಡ್ಕೊಂಡು ಹೋಗ್ತಾ ಇರ್ತಾರೆ ಪ್ರವೀಣ್ ಅವರು. ಆದರೆ ಒಂದಿನ ತೊಂದರೆ ಆಗುತ್ತೆ, ಅವ್ರ ತಾಯಿಗೆ ಹುಷಾರಿರೋದಿಲ್ಲ, ಮತ್ತು ಅವರ ಫ್ರೆಂಡ್ಸ್ಗಳು ಕೂಡ ಅವ್ರ ತಾಯಿನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಅವ್ರಿಗೆ ದುಡ್ಡಿನ ಸಮಸ್ಯೆ ಕೂಡ ಉಂಟಾಗ್ತವೆ. ಅವ್ರ ಫ್ರೆಂಡ್ಸ್ಗಳು ಕೂಡ ಒಂದಿಷ್ಟು ಅಮೌಂಟನ್ನು ಕೊಟ್ಟು ಅವರ ತಾಯಿಯನ್ನು ಕಾಪಾಡ್ತಾರೆ. ಮತ್ತು ಅವ್ರ ಫ್ರೆಂಡ್ಸ್ಗಳಿಗೋಸ್ಕರ ಏನಾದ್ರು ಮಾಡಬೇಕು ಅಂತ ಹೇಳಿ ಪ್ರವೀಣ್ ಅವರು ಒಂದು ಕ್ರಿಕೆಟ್ ಟೀಮನ್ನು ಕಟ್ಕೊಂಡು, ಮತ್ತು ಅವರ ಒಂದು ಟೀಮಲ್ಲಿ ಬೇರೆ ಬೇರೆ ಒಂದು ಟೀಮ್ಗಳನ್ನು ಆಪೋಸಿಟ್ ವ್ಯಕ್ತಿಯ ಜೊತೆ ಬೆಟ್ಟಿಂಗನ್ನು ಕಟ್ಟಿ ಮತ್ತು ಆ ಕ್ರಿಕೆಟಲ್ಲಿ ವಿನ್ ಆಗೋದೇ ಅವರ ಒಂದು ಜೀವನವಾಗಿರುತ್ತೆ. ಮತ್ತು ಆ ಕ್ರಿಕೆಟಲ್ಲಿ ವಿನ್ನು ಕೂಡ ಆಗ್ತಾರೆ. ಮತ್ತು ಅವರ ಫ್ರೆಂಡ್ಸ್ ಸಾಲವನ್ನು ಕೂಡ ತೀರಿಸ್ತಾರೆ ಪ್ರವೀಣ್ ಅವರು. ಹಾಗೆಯೇ ಅವರ ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ ಇದೇ ರೀತಿ ಇರೋಣ ಅಂತೇಳಿ ಅವರ ನಂಬಿಕಸ್ಥರು. ಹಾಗೆಯೇ ಅವರೆಲ್ಲ ಕೂಡ ಒಟ್ಟಿಗೆ ಇರ್ತಾರೆ. ಇದೇ ಈ ಮೂವಿಯ ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.